ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್, ನನ್ನ ಜೊತೆ ಇದ್ದಾರೆ ನನ್ನ ಕಲಿ ನಾನು ನವಿತಾ ಜೈನ್. ವೀಕ್ಷಕರೇ, ಇವತ್ತು ಬೆಳಗ್ಗಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕೋಲಾರದ ಮುಳುಬಾಗಿಲಿನಲ್ಲಿ ಕಾಂಗ್ರೆಸ್ನ ಪ್ರಜಾಧ್ವನಿ ಸಮಾವೇಶ ನಡೆಯಿತು. ಕೊರೋನಾಗೆ ರೈತರು ಸತ್ರು ಕೂಡ ಸರ್ಕಾರ ಪರಿಹಾರ ಕೊಡಲಿಲ್ಲ. ರೈತರ ಆದಾಯ ಡಬಲ್ ಮಾಡಲಿಲ್ಲ. ರಾಜ್ಯದಲ್ಲಿ ಆಪರೇಷನ್ ಬಿಜೆಪಿ ಸರ್ಕಾರ ಇದೆ. ಜೆಡಿಎಸ್ಗೆ ನಾವು ಬೆಂಬಲ ಕೊಟ್ಟಿದ್ರು ಕೂಡ ಸಮ್ಮಿಶ್ರ ಸರ್ಕಾರ ಉಳಿಸಿಕೊಳ್ಳಲು ಆಗಲಿಲ್ಲ. 2023ಕ್ಕೆ ಅಧಿಕಾರಕ್ಕೆ ಬರದಿದ್ರೆ ಪಕ್ಷ ವಿಸರ್ಜನೆ ಮಾಡೋದಾಗಿ ಎಚ್ಡಿಕೆ ಹೇಳಿದ್ದಾರೆ. ಪಾಪ ಅವರು ವಿಸರ್ಜನೆ ಮಾಡೋದು ಬೇಡ ಅಂತ ಡಿಕೆಶಿ ಮನವಿ ಮಾಡಿದ್ರು. ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಮುನಿಸು ಇನ್ನೂ ತಣ್ಣಗಾಗಿಲ್ವಾ? ಅದಕ್ಕೆ ಪುಷ್ಟಿ ಕೊಡುವ ಘಟನೆ ಕೋಲಾರದಲ್ಲಿ ನಡೆದಿದೆ. ಡಿಕೆ ಶಿವಕುಮಾರ್ ಅವರನ್ನ ಸ್ವಾಗತಿಸಿದ ಮುನಿಯಪ್ಪ ಪ್ರಜಾಧ್ವನಿ ಕಾರ್ಯಕ್ರಮಕ್ಕೆ ಬರಲ್ಲ ಅಂದಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಅವರು ಮುನಿಯಪ್ಪ ಅವರನ್ನ ಮನವೊಲಿಸಿ ಬಸ್ ಹಾಕಿಸಿದ್ರು. ಕೊತ್ತೂರು ಮಂಜುನಾಥ್ಗೆ ಮಣೆ ಹಾಕ್ತಿರೋದಕ್ಕೆ ಮುನಿಯಪ್ಪ ಬೇಸರ ಮಾಡಿಕೊಂಡಿದ್ದಾರಂತೆ. ಇಲ್ಲಿ ಬಂದ್ರೆ ಆಯ್ತು ಅಲ್ಲಿ ಎಲ್ಲ ಆ ಕಡೆ ಮುನಿಯಪ್ಪ ಮುನಿಸಿಕೊಂಡ್ರೆ ಈ ಕಡೆ ಪರಮೇಶ್ವರ್ ಗರಂ ಆಗಿದ್ದಾರೆ. 200 ಯೂನಿಟ್ ಉಚಿತ ವಿದ್ಯುತ್ ಘೋಷಣೆ ಬಗ್ಗೆ ಕೂಡ ಹೇಳಿಲ್ಲ. ಗೃಹಿಣಿಯರಿಗೆ ತಿಂಗಳಿಗೆ 2,000, ಮಂಗಳೂರಿಗೆ ಪ್ರತ್ಯೇಕ ಪ್ರಣಾಳಿಕೆ ಬಗ್ಗೆ ಕೂಡ ಗೊತ್ತಿಲ್ಲ ಅಂತ ಪರಂ ಸಿಟ್ಟಾಗಿದ್ದಾರೆ. ಆದ್ದರಿಂದ ಪ್ರಣಾಳಿಕೆ ಸಮಿತಿ ಸ್ಥಾನ ನನಗೆ ಬೇಡ ಅಂತ ಪರಮೇಶ್ವರ್ ರಾಜೀನಾಮೆ ನೀಡಿದ್ದಾರಂತೆ. ರಾಜೀನಾಮೆ ಹಿಂಪಡೆಯುವಂತೆ ಪರಮೇಶ್ವರ್ಗೆ ಸುರ್ಜೇವಾಲಾ ಮನವಿ ಮಾಡಿದ್ದಾರೆ ಎನ್ನಲಾಗಿದ್ದು, ಪ್ರಜಾಧ್ವನಿಗೆ ಬರ್ತೀನಿ ಆದರೆ ರಾಜೀನಾಮೆ ಹಿಂಪಡೆಯೋದಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರಂತೆ. ಆದ್ರೂ ಕೂಡ ಬಂಡಾಯದ ಮಾತೇ ಇಲ್ಲ ಅಂತ ಪರಮೇಶ್ವರ್ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೇಸರ ಇವೆಲ್ಲ ಆಂತರಿಕವಾಗಿ ನಡೀತಾ ಇರ್ತಾವೆ. ಬೇಸರದ ಪ್ರಶ್ನೆ ಏನೇ, ನಮಗೆಲ್ಲ ಜವಾಬ್ದಾರಿ ಇದೆ, ಜವಾಬ್ದಾರಿ ಕೊಟ್ಟಿದ್ದಾರೆ. ನಾವೆಲ್ಲ ಜವಾಬ್ದಾರಿಯಿಂದ ನಡ್ಕೊಳ್ತಕ್ಕಂಥ ಜನ ಬೇಸರ ಮಾಡ್ಕೊಳ್ಳೋದಕ್ಕೆ ಅರ್ಥವಿಲ್ಲ. ಹೌದು, ನಮ್ಗೆ ಅಭಿಪ್ರಾಯಗಳು ಬಂದಂಥ ಸಂದರ್ಭದಲ್ಲಿ ಆಂತರಿಕವಾಗಿ ನಾವು ಹೇಳ್ಕೊಳ್ಳೋದು, ಚರ್ಚೆ ಮಾಡೋದು ಅದು ಸ್ವಾಭಾವಿಕ. ಅದು ಬಿಟ್ಟರೆ ಬೇರೆ ಅದಕ್ಕೆ ಇಷ್ಟೊಂದು ಅರ್ಥೈಸುವಂಥದ್ದು ಏನು ನನಗೆ ಕಾಣಿಸ್ತಾ ಇಲ್ಲ. ಏನಿಲ್ಲ, ಸುರ್ಜೇವಾಲಾ ಅವ್ರಿಗೆ ನಾವು ಪರಮೇಶ್ವರ್ ಒಂದು ಇಡೀ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಪಕ್ಷದ ಅಧ್ಯಕ್ಷರಾಗಿದ್ದವರು ಪರಮೇಶ್ವರ್ ಅವರು. ಸುರ್ಜೇವಾಲಾ ಅವರು ಏನು ಮಾತುಕತೆ ಮಾಡಿದ್ರು, ನಾನು ಅದು ಹೋಗ್ಲಿಲ್ಲ ಅಷ್ಟೇ. ಅದಕ್ಕೆ ಬೇರೆ ಏನೋ ನನ್ನ ಮೀಟಿಂಗ್ ಇತ್ತು. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕೊಡುವಂತೆ ಒತ್ತಾಯಿಸಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಮಾತಾಡಿದ ಬಸನಗೌಡ ಪಾಟೀಲ್ ಯತ್ನಾಳ್, ತಾಯಿ ಆಣೆ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿ ಸಿಎಂ ಈಗ ಮಾತು ತಪ್ಪಿದ್ರು. ನನಗೆ ನೋಟಿಸ್ ಕೊಟ್ಟಿರೋದನ್ನ ತೋರಿಸಿದ್ರೆ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತಾನೂ ಯತ್ನಾಳ್ ಸವಾಲ್ ಹಾಕಿದ್ದಾರೆ. ನಾವು ಶಾಂತರಿ ಇದ್ದೀನಿ, ನೀವು ಹೇಳಿದ್ರಿ ನನಗೆ ಏನ್ ಹೇಳಿದ್ರಿ? ಎಲ್ಲ ನಾನು ತಾಯಿ ಆಣೆ ಮಾಡಿದ್ದೀನಿ, ನಾನು ನಿಮ್ಗೆ ಕೊಡ್ತೀನಿ. ನೀವು ತಾಯಿ ಆಣೆ ಮಾಡಿದ್ಮೇಲೆ ಅದು ಮಾತು ನಿಂತು ನಾನು ಸಂಜೆ ಮುಂದೆ ಬೆಳಗಾವದಲ್ಲಿ ನಿಂತ ಮ್ಯಾಗೆ ಯಾರೂ ಜವಾಬ್ದಾರಿ ತಗೊಳ್ಳಿಲ್ಲ. ಬಂದು ಎಲ್ಲ ಮಂತ್ರಿಗಳು ಇದ್ದಾವ್ರು, ನಮ್ಮ ಸಮಾಜದವ್ರು ಇದ್ದಾವ್ರು, ಬಂದು ನೀವು ಹೇಳ್ರಿ ಅಂದ್ರೆ ಇಲ್ಲ ನಾವೆಲ್ಲ ನೀವೆಲ್ಲ ಹೈಕಮಾಂಡ್ ನಮಗೆ ಯಾರೂ ಜವಾಬ್ದಾರಿ ತಗೋಬಾರ್ದು ಸರ್ಕಾರ ವತಿಯಿಂದ ಅಂತ ಹೇಳ್ಯಾರ್ತಂದ್ರು. ಅಲ್ಲಿಂದ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ಬೊಮ್ಮಾಯಿ ಅವರು, ಇಲ್ಲ ನೀವೇ ಹೇಳ್ರಿ ಗೌಡ್ರ, ನಾನು ಹೇಳಿಲ್ಲ, ನಾವು ಯಾವುದೇ ಪರಿಸ್ಥಿತಿ ಮಾಡ್ತೀನಿ ಅಂದ್ರು. ಅದರ ಪ್ರಕಾರ ನಾ ಬಂದು ಸಮಾಜದವ್ರಿಗೆಲ್ಲ ಹೇಳದೆ. ನೋಡಿರಿ, ಇವತ್ತು ಬಹಳ ಚರ್ಚೆ ಈ ರಾಜ್ಯದ. ಯತ್ನಾಳಿಗೆ ನೋಟಿಸ್ ಕೊಟ್ಟಾರೆ, ಶೀಘ್ರದಲ್ಲಿ ಕಠಿಣ ಕ್ರಮ. ಚಂಡಾಮಂಡಲವಾದ ಹೈಕಮಾಂಡು ಹಂಗಾಗಿದೆ, ಹಿಂಗಾಗಿದೆ, ಹೊಡೆದ ನಮ್ಮಲ್ಲೇ ಬ್ರೇಕಿಂಗ್. ಮತ್ತಾರಿಗೂ ಗುರ್ತಿಲ್ಲಾರ್ದು ಹೋಗಿ ಅಮಿತ್ ಶಾ ಅವ್ರ ಮನ್ಯಾಗ ಹೋಗಿ ಅವ್ರ ಮೆದುಳದಾಗ ಹೋಗಿ ತಕೊಂಡು ಬಂದಂಗೆ ಹೇಳ್ತಾರೆ.
ಎಲ್ಲಪ್ಪ ನೋಟಿಸ್ ಐತಿ 10 ಲಕ್ಷ ರೂಪಾಯಿ ಕೊಡ್ತೀನಿ ಯಾವ್ದು ನೋಟಿಸ್ ಪ್ರತಿ ನನಗೆ ಕೊಟ್ರ. ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ದಿಢೀರ್ ಅಂತ ಕಿಚ್ಚ ಸುದೀಪ್ ಮನೆಯಲ್ಲಿ ಕಾಣಿಸಿಕೊಂಡು ಅಚ್ಚರಿಯನ್ನ ಮೂಡಿಸಿದ್ದಾರೆ. ಮೊನ್ನೆಯಷ್ಟೇ ರಮ್ಯಾ ಮೂಲಕ ಸುದೀಪ್ರನ್ನ ಕಾಂಗ್ರೆಸ್ಗೆ ಕರೆತರುವ ಪ್ರಯತ್ನ ನಡೆದಿದೆ ಎನ್ನುವಂತಹ ಸುದ್ದಿ ಹರಡಿತ್ತು. ಅದರ ಬೆನ್ನಲ್ಲೇ ಡಿಕೆಶಿ ಸುದೀಪ್ ಮನೆಗೆ ಹೋಗಿರುವುದು ಮತ್ತೊಂದು ಸುತ್ತಿನ ಚರ್ಚೆಗೆ ಕಾರಣವಾಗಿದೆ. ಆದರೆ ಅದು ರಾಜಕೀಯ ಭೇಟಿ ಅಲ್ಲ ಅಂತ ಗೊತ್ತಾಗಿದೆ. ಡಿಕೆಶಿ ಒಡೆತನದ ಮಾಲ್ ಒಂದರಲ್ಲಿ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರದ ಉದ್ಘಾಟನೆಗೆ ಸುದೀಪ್ರನ್ನ ಆಹ್ವಾನಿಸಲು ಹೋಗಿದ್ರು ಅಂತ ಹೇಳಲಾಗ್ತಿದೆ. ಇದರ ಮಧ್ಯೆ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದಂತ ಸಚಿವ ಸುಧಾಕರ್, ಸುದೀಪ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರೋದಿಲ್ಲ, ಅವರು ಒಳ್ಳೆಯ ನಟರು, ಸುದೀಪ್ ಯಾವುದೇ ಪಕ್ಷಕ್ಕೂ ಬಂದರೂ ಕೂಡ ಆ ಪಕ್ಷಕ್ಕೆ ಲಾಭ ಆಗಲಿದೆ, ಸುದೀಪ್ ಬಿಜೆಪಿಗೆ ಬಂದ್ರೆ ಆಹ್ವಾನಿಸುತ್ತೇವೆ ಅಂತ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಸುದೀಪ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರೋದಿಲ್ಲ, ನೋಡೋಣ. ಅವರು ಒಂದು ಭಾಳ ನಮ್ಮಲ್ಲಿ ಅತ್ಯಂತ ಒಳ್ಳೆಯ ನಟರು, ಪ್ರಖ್ಯಾತಿಯ ನಟರು. ಅವರು ದರ್ಶನ್ ಅವರು ಇವರೆಲ್ಲ ಕೂಡ ನೋಡೋಣ. ಮುಂದಿನ ದಿನಗಳಲ್ಲಿ ನಾವು ಕೂಡ ಅಂಥವರು ಯಾವುದೇ ಪಕ್ಷಕ್ಕೆ ಬಂದರೆ ಖಂಡಿತವಾಗಿಯೂ ಲಾಭ ಆಗ್ತದೆ. ನೋಡೋಣ. ಇನ್ನು ನನ್ನ ಪ್ರಕಾರ ಅವ್ರು ಇನ್ನೂ ಕೂಡ ಕಾಂಗ್ರೆಸ್ ಸೇರಿಲ್ಲ. ನನಗೆ ಶಿವಮೊಗ್ಗ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ವಾ? ಈಶ್ವರಪ್ಪ ಕ್ಷೇತ್ರದ ಮೇಲೆ ಆಯನೂರು ಮಂಜುನಾಥ್ ಕಣ್ಣಿಟ್ಟಿದ್ದಾರೆ ಎನ್ನಲಾಗ್ತಿದ್ದು ಸೈಲೆಂಟ್ ಆಗಿ ಪ್ರಚಾರ ಆರಂಭಿಸಿದ್ದಾರಂತೆ. ಶಾಂತಿಯುತ ಶಿವಮೊಗ್ಗಕ್ಕಾಗಿ ಬೆಂಬಲಿಸಿ ಅಂತ ಪದವೀಧರರಿಗೆ ಬಹಿರಂಗ ಪತ್ರ ಬರೆದಿದ್ದಾರೆ. ಶಾಂತಿಯುತ ಶಿವಮೊಗ್ಗ ಅಂತ ಉಲ್ಲೇಖಿಸಿರುವುದರಿಂದ ಆಯನೂರು ಶಿವಮೊಗ್ಗದಿಂದ ಸ್ಪರ್ಧಿಸೋಕೆ ಮುಂದಾಗಿದ್ದಾರಾ ಅನ್ನುವ ಪ್ರಶ್ನೆ ಹುಟ್ಟಿದೆ. ನನಗೆ ಮಂತ್ರಿ ಸ್ಥಾನ ಬೇಡ ಅಂತ ಸಿಎಂ ಬಸವರಾಜ ಬೊಮ್ಮಾಯಿಗೆ ಹೇಳಿದ್ದೇನೆ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತ ಯಾರಿಗೂ ಕನಸು ಬಿದ್ದಿರಲಿಲ್ಲ. ಅವ್ರು ಮಲಗಿದ್ದೊಂದು ಕಡೆ, ಪತ್ರ ಸಿಕ್ಕಿದ್ದು ಮತ್ತೊಂದು ಕಡೆ, ನನಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಸಿಎಂ ಭೇಟಿ ಬಳಿಕ ಮಾತಾಡಿದ ಈಶ್ವರಪ್ಪ, ಕಾರ್ಯಕರ್ತರ ಅಪೇಕ್ಷೆ ಮೇರೆಗೆ ಸಂಪುಟ ವಿಸ್ತರಣೆ ಮಾಡುವಂತೆ ಸಿಎಂಗೆ ಮನವಿ ಮಾಡಿದೆ. ಸಿಎಂ ಸಹ ಮಂತ್ರಿ ಮಾಡ್ತೀನಿ ಅನ್ನೋ ಭರವಸೆ ಕೊಟ್ಟರು. ಆದ್ರೆ ಈಗ ಅವರಿಗೆ ಏನೇನು ಸಮಸ್ಯೆ ಇದೆಯೋ ಗೊತ್ತಿಲ್ಲ. ಸಚಿವ ಸ್ಥಾನ ನನಗೆ ಬೇಡ ಅಂತ ಹೇಳಿ ಬಂದಿದ್ದೀನಿ ಅಂತ ಹೇಳಿದ್ರು. ಯಾರ ವಿರುದ್ಧನೂ ಆಯನೂರು ಮಂಜುನಾಥ್ ಅವರು ಬಹಳ ಒಳ್ಳೆಯ ಸಂಸದೀಯ ಪಟು. ಅವರು ನಮ್ಮ ಪಕ್ಷದ ಒಳ್ಳೆಯ ನಿಷ್ಠಾವಂತ ಕಾರ್ಯಕರ್ತ. ಭಾರತೀಯ ಮಜ್ದೂರ್ ಸಂಘಕ್ಕೆ ಅನೇಕ ವರ್ಷ ಸೇವೆ ಮಾಡಿರೋಂಥ ವ್ಯಕ್ತಿ. ಹಾಗಾಗಿ ಅವರು ಚುನಾವಣೆಗೆ ನಾನು ಅಭ್ಯರ್ಥಿಯಾಗಿ ನಿಲ್ತೀನಿ ಅನ್ನೋಂಥ ಅಪೇಕ್ಷೆ ಪಡೋದು ಯಾವುದೇ ಕಾರಣಕ್ಕೂ ತಪ್ಪಲ್ಲ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಅವರು ಚುನಾವಣೆಗೆ ಸ್ಪರ್ಧೆ ಮಾಡೋದೇ ತಪ್ಪು ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಭಾರತೀಯ ಜನತಾ ಪಾರ್ಟಿ ತಯಾರಿಲ್ಲ ಅಂತ ಅಂದಂಗಾಗತ್ತೆ. ಬರೀ ಆಯ್ನೂರು. ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ನವದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಭೇಟಿಯಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಮಾಡಿದಂಥ ಆರೋಪಗಳ ಸಿಡಿಗಳನ್ನ ನೀಡಿದ್ದಲ್ಲದೆ ಸಿಬಿಐಗೆ ಪ್ರಕರಣ ವಹಿಸಬೇಕು ಅಂತ ಮನವಿ ಮಾಡಿದ್ರು. ಗೃಹ ಮಂತ್ರಿಗಳನ್ನ ಭೇಟಿಯಾಗಿ ಹೊರಬಂದ ಬಳಿಕ ರಮೇಶ್ ಜಾರಕಿಹೊಳಿ ಮಾಧ್ಯಮದವರ ಜೊತೆ ಮಾತನಾಡುವ ಗೋಜಿಗೆ ಹೋಗದೆ ಮೌನವಾಗಿ ನಡೆದು ಹೋದ್ರು. ದೇವೇಗೌಡರನ್ನ ನೆನೆದು ಕುಮಾರಸ್ವಾಮಿ ಮತ್ತೆ ಕಣ್ಣೀರಿಟ್ಟಿದ್ದಾರೆ. ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ ಭಾಷಣ ಮಾಡುವಾಗ ಕುಮಾರಸ್ವಾಮಿ 2 ಬಾರಿ ಕಣ್ಣೀರಿಟ್ಟಿದ್ದಾರೆ. ದೇವೇಗೌಡರ ಈ ಸ್ಥಿತಿಗೆ ನಾವೇ ಕಾರಣ, ನಮ್ಮ ಕೆಲವು ನಿರ್ಧಾರಗಳಿಂದ ಅವರಿಗೆ ಆಘಾತವಾಗಿದೆ ಅಂತ ಕಣ್ಣೀರಿಟ್ರು. ನಾನು ಸಿಎಂ ಆಗೋದಿಕ್ಕೆ ಈ ಹೋರಾಟ ಮಾಡ್ತಿಲ್ಲ, ಅಸಹಾಯಕರಿಗೆ ಶಕ್ತಿ ತುಂಬೋದಿಕ್ಕೆ ಸಿಎಂ ಆಗುವ ಆಸೆ ಇದೆ, ರಾಜಕೀಯದಿಂದ ನಾನು ಹಣ ಮಾಡಿಲ್ಲ ಅಂತ ಮತ್ತೆ ಕುಮಾರಸ್ವಾಮಿ ಕಣ್ಣೀರಿಟ್ರು. ಹಾಸನ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಹಂಚಿಕೆ ಗೊಂದಲ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಇಂದು ಭವಾನಿ ರೇವಣ್ಣ ಮೌನಕ್ಕೆ ಜಾರಿದ್ರು. ಹೌದು, ಬನಶಂಕರಿ ದೇವಿಗೆ ಪೂಜೆ ಸಲ್ಲಿಸಿ ನೇರವಾಗಿ ಮನೆಗೆ ಆಗಮಿಸಿದ್ರು. ಮಾಧ್ಯಮಗಳನ್ನು ಪ್ರಶ್ನಿಸಿದ್ರೆ ಭವಾನಿ ರೇವಣ್ಣ ಮಾತೇ ಆಡಲಿಲ್ಲ. ಆಗ ಕರಾವಳಿಯಲ್ಲಿ ಎಸ್ಡಿಪಿಐ ಎಲೆಕ್ಷನ್ ಅಖಾಡಕ್ಕೆ ಧುಮುಕಿದೆ. ರಾಜ್ಯದ 100 ಕ್ಷೇತ್ರಗಳಲ್ಲಿ ಎಸ್ಡಿಪಿಐ ಅಭ್ಯರ್ಥಿಗಳು ಸ್ಪರ್ಧಿಸಲಿದ್ದು ಹಿಜಾಬ್, ಧರ್ಮದಂಗಲ್ ಮುಂದಿಟ್ಟುಕೊಂಡೇ ಎಸ್ಡಿಪಿಐ ಪ್ರಚಾರ ಮಾಡಲಿದೆ. ಬಿಜೆಪಿ ಜೊತೆ ಕಾಂಗ್ರೆಸ್ ಪಕ್ಷವನ್ನು ಎಸ್ಡಿಪಿಐ ಟಾರ್ಗೆಟ್ ಮಾಡಿದೆ. ಉಡುಪಿಯ ಕಾಪು ಕ್ಷೇತ್ರದಿಂದ ಹನೀಫ್ ಮೂಳೂರು ಸ್ಪರ್ಧಿಸಲಿದ್ದಾರೆ. ಎಸ್ಡಿಪಿಐ ಸ್ಪರ್ಧೆಯಿಂದ ಕಾಂಗ್ರೆಸ್ಗೆ ಟೆನ್ಷನ್ ಶುರುವಾಗಿದ್ದು ಮುಸ್ಲಿಂ ಮತಗಳ ವಿಭಜನೆ ಭೀತಿ ಮೂಡಿದೆ. ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ 2023ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ 100 ಕ್ಷೇತ್ರಗಳಲ್ಲಿ ಎಸ್ಡಿಪಿಐ ಸ್ಪರ್ಧೆ ಮಾಡ್ತಾ ಇದೆ. ಅದರಲ್ಲಿ ಉಡುಪಿ ಜಿಲ್ಲೆಯ
ಕಾಪು ಮತ್ತು ಉಡುಪಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ನಾವು ಕಣಕ್ಕಿಳಿಸುವಂತ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ಪ್ರಥಮ ಪಟ್ಟಿಯಲ್ಲಿ ಕಾಪು ವಿಧಾನಸಭಾ ಕ್ಷೇತ್ರದಿಂದ ಹನೀಫ್ ಮೂಡೂರ್ ಅವರು ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದಾರೆ ಅಂತೇಳಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ. ವಿಶೇಷವಾಗಿ ಈ ಉಡುಪಿ ಜಿಲ್ಲೆಯಲ್ಲಿ ಹಿಜಾಬ್ ವಿಚಾರದಾಗಿರ್ಬೋದು ಅಥವಾ ವ್ಯಾಪಾರದ ಬಹಿಷ್ಕಾರ ವಿಚಾರ ಆಗಿರ್ಬೋದು ಬಹಳ ಚರ್ಚೆ ಆದಂತಹ ವಿಚಾರಗಳು. ಒಮ್ಮೆ ನಮಗೆ ಅಲ್ಲಿ ವಿಧಾನಸೌಧಕ್ಕೆ ಕಳಿಸುವಂತಹ ತೀರ್ಮಾನ ನೀವು ಮಾಡಿ ಆ ಭಾಗದ ಜಲುವಂತ ಸಮಸ್ಯೆಗಳನ್ನು ವಿಧಾನಸೌಧದಲ್ಲಿ ಪ್ರತಿನಿಧಿಸಲಿಕ್ಕೆ SDP ಪಕ್ಷದ ಅಭ್ಯರ್ಥಿ ಖಂಡಿತವಾಗಿಯೂ ಕಟಿಬದ್ಧರಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕೇರಳದಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ₹2 ಏರಿಕೆಯಾಗಲಿದೆ. ಶುಕ್ರವಾರ ಹಣಕಾಸು ಸಚಿವ ಕೆಎನ್ ಗೋಪಾಲ್ ಬಜೆಟ್ ಮಂಡಿಸಿದ್ದಾರೆ. ಈ ವೇಳೆ ಪೆಟ್ರೋಲ್, ಡೀಸೆಲ್ ಮತ್ತು ಭಾರತೀಯ ನಿರ್ಮಿತ ವಿದೇಶಿ ಮದ್ಯದ ಮೇಲೆ ಸೆಸ್ ವಿಧಿಸಲಾಗುವುದು ಅಂತ ಹಣಕಾಸು ಸಚಿವ ಘೋಷಣೆ ಮಾಡಿದ್ದಾರೆ. ಕೇರಳದಲ್ಲಿ ಶುಕ್ರವಾರ ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆ ₹107 ಇದ್ರೆ ಡೀಸೆಲ್ ಬೆಲೆ ₹96 ಇದೆ. ಹುಬ್ಬಳ್ಳಿಯಲ್ಲಿ 17 ವರ್ಷದ ಅಪ್ರಾಪ್ತೆಯನ್ನ ಮದುವೆಯಾದ 3 ಮಕ್ಕಳ ತಂದೆ ವಿರುದ್ಧ FIR ದಾಖಲಾಗಿದೆ. ಆರೋಪಿ ಹನುಮಂತ ಉಪ್ಪಾರ 3 ಮಕ್ಕಳ ತಂದೆಯಾಗಿದ್ದು ಹಣದ ಆಮಿಷವೊಡ್ಡಿ ಬಾಲಕಿಯನ್ನ ಮದುವೆಯಾಗಿದ್ದಾನಂತೆ. ಬೆಳಗಾವಿಯ ಇಡಕಲ್ ಪಾದೆಪ್ಪ ದೇವಸ್ಥಾನದಲ್ಲಿ ವಿವಾಹ ನೆರವೇರಿದೆ. ಈ ಸಂಬಂಧ ಮಕ್ಕಳ ಕಲ್ಯಾಣ ಅಧಿಕಾರಿಯೊಬ್ಬರು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಡಿ ದೂರು ದಾಖಲಿಸಿದ್ದಾರೆ. ಬೆಂಗಳೂರಲ್ಲಿ ಹೆಲ್ಮೆಟ್ ಧರಿಸದ ಬೈಕ್ ಸವಾರರಿಗೆ ₹500 ದಂಡ ಪಕ್ಕ. ಆದ್ರೆ ಈಗ ರೂಲ್ಸ್ ಬದಲಾಗಿದೆ. ಹೆಲ್ಮೆಟ್ ಧರಿಸದೆ ಬೈಕ್ ಸವಾರಿ ಮಾಡಿದ್ರೆ ಹಲವು ಬಾರಿ ದಂಡ ಕಟ್ಟಬೇಕಾಗುತ್ತೆ. ಹೌದು, ಬೆಂಗಳೂರಲ್ಲಿ ಸ್ವಯಂ ಚಾಲಿತ ನಂಬರ್ ಪ್ಲೇಟ್ ರೆಕಗ್ನಿಷನ್ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಪ್ರತಿಯೊಂದು ಜಂಕ್ಷನ್ ನಲ್ಲೂ ಹಾದು ಹೋಗುವಾಗ ಸವಾರ ಪ್ರತ್ಯೇಕ ದಂಡ ಪಾವತಿಸಬೇಕಾಗುತ್ತೆ. ಒಂದ್ ವೇಳೆ ಹೆಲ್ಮೆಟ್ ಇಲ್ಲದೆ 3 ಕ್ಯಾಮೆರಾದಲ್ಲಿ ಸವಾರ ಕಾಣಿಸ್ಕೊಂಡ್ರೆ ₹1,500 ದಂಡವನ್ನ ಭರಿಸಬೇಕಾಗತ್ತೆ. ಚಾಮರಾಜನಗರದಲ್ಲಿ ಆನೆಯೊಂದು ವಾಹನ ಸವಾರರಿಗೆ ಎದುರಾಗಿದೆ. ಹೌದು, ಪುಜನೂರು ಬೇಡಗುಳಿ ರಸ್ತೆಯಲ್ಲಿ ಉದ್ದ ದಂತಗಳಿರುವಂತಹ ಗಜರಾಜನ ಗಾಂಭೀರ್ಯ ನಡಿಗೆ ಪ್ರಯಾಣಿಕರಿಗೆ ಖುಷಿ ಕೊಟ್ಟಿದೆ. ಇನ್ನೊಂದು ಕಡೆ ಆನೆ ವಾಹನದ ಮೇಲೆ ದಾಳಿ ನಡೆಸುವ ಆತಂಕ ಇತ್ತು. ಆದರೆ ಗಜರಾಜ ಪ್ರಯಾಣಿಕರಿಗೆ ಯಾವುದೇ ತೊಂದರೆ ನೀಡದೆ ಕಾಡಿನೊಳಗಡೆ ಹೋಗಿದ್ದಾನೆ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರ್ತಾ ಇದ್ದು ನಿಯಂತ್ರಣಕ್ಕಾಗಿ ಕೂಗು ಕೇಳಿ ಬರ್ತಾ ಇದೆ. ಸಕಲೇಶಪುರ ತಾಲೂಕಿನ ಕಿರಿಹಳ್ಳಿ ಗ್ರಾಮದಲ್ಲಿ ಕಾಡಾನೆಗಳ ಹಿಂಡು ಕಾರು ಚಾಲಕರೊಬ್ಬರನ್ನ ಅಟ್ಟಾಡಿಸಿಕೊಂಡು ಓಡಿಸಿಕೊಂಡು ಹೋದ ಪ್ರಕರಣ ಬೆಳಕಿಗೆ ಬಂದಿದೆ. BBC ಡಾಕ್ಯುಮೆಂಟರಿ ಬ್ಯಾನ್ ಮತ್ತೆ ಸುದ್ದಿಯಲ್ಲಿದೆ. 2002ರ ಕೋಮು ಗಲಭೆ ಕುರಿತು BBC ಸಿದ್ಧಪಡಿಸಿರುವ ಸಾಕ್ಷ್ಯಚಿತ್ರವನ್ನ ಸರ್ಕಾರ ಬ್ಯಾನ್ ಮಾಡಿದೆ. ಅದರಿಂದ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದ್ದು ಯಾಕೆ ಬ್ಯಾನ್ ತೆರವು ಮಾಡಬೇಕು, ಯಾಕೆ ಮಾಡಬಾರದು ಅಂತ ಪ್ರಶ್ನಿಸಿದೆ. 3 ವಾರಗಳ ಒಳಗೆ ಮಾಹಿತಿ ಕೊಡುವಂತೆ ಸೂಚನೆಯನ್ನ ಕೊಟ್ಟಿದೆ. ಹಾಲು ಕುಡಿಸೋ ಗೋಮಾತೆಗೆ ಮೂತ್ರ ಕುಡಿಸಿದ್ದಾರೆ ಎಂಬ ಆರೋಪ ಬೆಂಗಳೂರಿನಲ್ಲಿ ಕೇಳಿಬಂದಿದೆ. ಆದರೆ ಆರೋಪ ಮಾಡಿದ್ದ ಜಯೇಶ್ ಕೇಸ್ ಎಂಬ ಟೆಕ್ಕಿಯ ಅಸಲಿ ಬಣ್ಣ ಬಯಲಾಗಿದೆ. ಜಯೇಶ್ ಬಿಲ್ಡಿಂಗ್ ಪಕ್ಕದಲ್ಲೇ ಹೊನ್ನಪ್ಪ ಎಂಬುವವರ ಮನೆ ಇದೆ. ಹೊನ್ನಪ್ಪರ ಮನೆಯಲ್ಲಿ ಹಸು ಮೇಕೆಗಳನ್ನ ಸಾಕಿದ್ರು. ಹೊನ್ನಪ್ಪ ಎಂಬ ವೃದ್ಧ ಅರಿವಿಲ್ಲದೆ ಟಬ್ ಪಕ್ಕದಲ್ಲೇ ಮೂತ್ರ ವಿಸರ್ಜನೆ ಮಾಡಿದ್ರು. ಅದನ್ನ ರೆಕಾರ್ಡ್ ಮಾಡಿದ್ದ ಜಯೇಶ್ ಹಸುಗಳಿಗೆ ಮೂತ್ರ ಕುಡಿಸಿದ್ದಾರೆ ಅಂತ ಪಶುಸಂಗೋಪನಾ ಇಲಾಖೆ BBMP ಪೊಲೀಸರಿಗೆ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿದ್ರು. ಆದರೆ ಈಗ ಅಸಲಿ ಸತ್ಯ ಬಯಲಾಗಿದೆ. ಜಯೇಶ್ ನಮಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ, ನಮ್ಮನ್ನ ಇಲ್ಲಿಂದ ಓಡಿಸಲು ವಿಡಿಯೋ ಮಾಡಿದ್ದಾರೆ ಅಂತ ಹೊನ್ನಪ್ಪ ಕುಟುಂಬಸ್ಥರು ಅಳಲನ್ನ ತೋಡ್ಕೊಂಡಿದ್ದಾರೆ.
ಸರ್, ಇದು ಸತ್ಯಕ್ಕೆ ದೂರವಾದ ಮಾತಿದು. ನಮ್ಮ ತಂದೆಯವ್ರಿಗೆ 67 ವರ್ಷ ವಯಸ್ಸಾಗಿದೆ. ನಮ್ಮ ತಂದೆಯವರು ಬೆಳಗಿನ ಜಾವ ಎದ್ದು ಯೂರಿನ್ ಪಾಸ್ ಮಾಡುವಾಗ ಸೈಡಿಗೆ ಯೂರಿನ್ ಪಾಸ್ ಮಾಡಿದ್ದಾರೆ. ಇವ್ರ ಮೇಲಿಂದ ವಿಡಿಯೋ ಬೇಕಂತ ಮಾಡಿ ಅದು ಒಂದು ಉದ್ದೇಶಪೂರ್ವಕವಾಗಿ ಇವ್ರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ನಿಮಗೆ ಯಾವುದೇ ಕಾರಣಕ್ಕೂ ನಾವು ಮುತ್ತಾತಂದ್ರ ಕಾಲದಿಂದನೂ ನಾವು ದನ ಕುರಿ ಸಾಕೊಂಡೇ ಬಂದಿದ್ದೀವಿ. ಹಾಲು ಮಾರಾಟ ಮಾಡ್ಕೊಂಡು, ಹಸು ಮಾರಾಟ ಮಾಡ್ಕೊಂಡು, ಕುರಿ ಮಾರಾಟ ಮಾಡ್ಕೊಂಡೇ ಬಂದಿದ್ದೀವಿ. ಇವರು ಜಯೇಶ್ ಅವರು ಉದ್ದೇಶಪೂರ್ವಕವಾಗಿ ಇದನ್ನ ಫೋಟೋ ಕ್ಲಿಕ್ ಮಾಡಿ ಆಗಿರೋದು ಸರ್. ನಿಮಗೆ ಸರ್, ಇದು ಸತ್ಯಕ್ಕೆ ದೂರವಾದ ಮಾತು. ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿರುವ ಪಾಕಿಸ್ತಾನಕ್ಕೆ ಆ ದೇಶವೇ ಹುಟ್ಟಿಸಿದ ಉಗ್ರರು ಭೂತಗಳಂತೆ ಕಾಡ್ತಾ ಇದ್ದಾರೆ. ಜನವರಿ 30ರಂದು ಪೇಶಾವರ ಮಸೀದಿ ಮೇಲೆ ಬಾಂಬ್ ದಾಳಿಯಾಗಿ 100ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಈ ದಾಳಿಯ ಹೊಣೆಯನ್ನ ತೆಹರಿಕ್ ಇ ತಾಲಿಬಾನ್ ಪಾಕಿಸ್ತಾನ ಉಗ್ರ ಸಂಘಟನೆ ಹೊತ್ತುಕೊಂಡಿತ್ತು. ಅದರ ಬೆನ್ನಲ್ಲೇ ಇನ್ನೊಂದು ಉಗ್ರ ಸಂಘಟನೆ ತೆಹರಿಕ್ ಇ ಲಬ್ಜೈಕ್ ಪಾಕಿಸ್ತಾನ ಭಯೋತ್ಪಾದಕರು ಕರಾಚಿಯಲ್ಲಿರುವ ಅಹ್ಮದಿ ಮಸೀದಿಯ ಗೋಪುರ ಸ್ತಂಭಗಳನ್ನೆಲ್ಲ ಧ್ವಂಸ ಮಾಡಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಗಡಿಯೊಳಗೆ ನುಸುಳಿದ್ದ ಪಾಕಿಸ್ತಾನದ ಡ್ರೋನ್ ಅನ್ನು ಬಿಎಸ್ಎಫ್ ಯೋಧರು ಹೊಡೆದುರುಳಿಸಿದ್ದಾರೆ. ಪಂಜಾಬ್ನಲ್ಲಿರುವ ಅಂತಾರಾಷ್ಟ್ರೀಯ ಗಡಿ ರೇಖೆ ಮೂಲಕ ಡ್ರೋನ್ ಭಾರತದತ್ತ ಬಂದಿತ್ತು. ಪಂಜಾಬ್ನ ಅಮೃತಸರ ಸೆಕ್ಟರ್ ಬಳಿ ಮುಂಜಾನೆ 2:30 ವೇಳೆಗೆ ಡ್ರೋನ್ ಅನ್ನು ಹೊಡೆದುರುಳಿಸಲಾಗಿದೆ. ಗಡಿಯಲ್ಲಿರುವ ತಂತಿ ಬೇಲಿ ಹಾಗೂ ಶೂನ್ಯ ರೇಖೆಯ ಬಳಿ ಡ್ರೋನ್ ಹಾಗೂ ಅದರಲ್ಲಿದ್ದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ನಿನ್ನೆ ತಮಿಳುನಾಡಿನ ಕೊಪ್ಪಚಂದ್ರಂ ಹಾಗೂ ಗೋಪಸಂದ್ರ ಸಮೀಪ ಜಲ್ಲಿಕಟ್ಟು ಆಯೋಜನೆ ಮಾಡಲಾಗಿತ್ತು. ಆದರೆ ಅನುಮತಿ ನೀಡದಿದ್ದಕ್ಕೆ ಕೇಳಿದ ಜನ ರಸ್ತೆ ತಡೆದು ಪ್ರತಿಭಟನೆ ಮಾಡಿ ಪೊಲೀಸರನ್ನ ಥಳಿಸಿದ್ರು. ಇವತ್ತು ದಾಂಧಲೆ ನಡೆಸಿದ 200ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ವಶಕ್ಕೆ ಪಡಿತಾ ಇದ್ದಂತೆ ಪ್ರತಿಭಟನಾಕಾರರು ಎದ್ನೋ ಬಿದ್ನೋ ಅಂತ ಓಡಿದ್ದಾರೆ. ಗೋಕರ್ಣದಲ್ಲಿ ವಿದೇಶಿ ಪ್ರವಾಸಿಗರು ಹಣ ಇಲ್ಲದೆ ಗಲ್ಲಿಗಳಲ್ಲಿ ಭಿಕ್ಷೆ ಬೇಡ್ತಿದ್ದಾರೆ. ಹೌದು, ರಷ್ಯಾ, ಉಕ್ರೇನ್, ಇಸ್ರೇಲ್ ಸೇರಿದಂತೆ ವಿವಿಧ ದೇಶಗಳ ವಿದೇಶಿಗರು ಕೊರೋನಾಗೂ ಮುನ್ನ ಆಗಮಿಸಿದ್ರು. ಆದರೆ ಆರ್ಥಿಕ ಹೊಡೆತಕ್ಕೆ ಸಿಲುಕಿ ಗೋಕರ್ಣದಲ್ಲೇ ಸ್ಟ್ರಕ್ ಆಗಿದ್ದಾರೆ. ಕೆಲವರು ಪಿಟೀಲು ನುಡಿಸಿ ಭಿಕ್ಷೆ ಬೇಡ್ತಿದ್ದಾರೆ. ಕೆಲವರು ಹೋಟೆಲ್ಗಳಲ್ಲಿ ಭಿಕ್ಷೆ ಎತ್ತುತ್ತಾ ಇದ್ದಾರೆ. ಕೆಲವರು ಮರಗಳ ಅಡಿಯಲ್ಲೇ ಜೀವನ ಸಾಗಿಸ್ತಾ ಇದ್ದಾರೆ. ಆದ್ದರಿಂದ ಜಿಲ್ಲಾಡಳಿತ ಸರ್ವೆ ಮಾಡಲು ಮುಂದಾಗಿದ್ದು ಅವರು ದೇಶಕ್ಕೆ ಕಳಿಸೋದಕ್ಕೆ ಕ್ರಮವನ್ನು ಕೈಗೊಳ್ಳುವುದಾಗಿ ಡಿಸಿ ಪ್ರಭುಲಿಂಗ ಕವಳಕಟ್ಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇರಳದ ಪೆಟ್ ಶಾಪ್ನಿಂದ ನಾಯಿ ಮರಿ ಕಳ್ಳತನ ಮಾಡಿದ ಆರೋಪದ ಮೇಲೆ ಕರ್ನಾಟಕದ 2 ವಿದ್ಯಾರ್ಥಿಗಳನ್ನು ಕೇರಳ ಪೊಲೀಸರು ಬಂಧಿಸಿದ್ದಾರೆ. ನಿಖಿಲ್ ಮತ್ತು ಶ್ರೇಯಾ ಇಬ್ಬರು ಉಡುಪಿ ಮೂಲದವರಾಗಿದ್ದು ಬುಧವಾರ ಕೇರಳ ಪೊಲೀಸರು ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಹಾಗೂ ಶಿರ್ಜು ನಾಯಿ ಮರಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಾಜ್ಯದ ದೇವಸ್ಥಾನವೊಂದರಲ್ಲಿ ಚಿಕ್ಕ ಬಾಲಕಿ ಜೊತೆ ಮಂಗ ಮಾಡಿದ ಚೇಷ್ಟೆ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಮಂಗ ಆ ಬಾಲಕಿಯ ತಲೆಯ ಹೇನು ಹೆಕ್ಕುತ್ತಿದೆ. ಆ ಕ್ಯೂಟ್ ವಿಡಿಯೋ ಭಾರಿ ಸದ್ದು ಮಾಡ್ತಾ ಇದೆ. ಹಾವೇರಿಯ ವರದಿ ಎಂಬಲ್ಲಿ ಶಾಲಾ ಮಕ್ಕಳೊಂದಿಗೆ ಶಿಕ್ಷಕಿಯರು ಡ್ಯಾನ್ಸ್ ಮಾಡಿದ್ದಾರೆ. ಕಲಿಕಾ ಹಬ್ಬದಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡಿಗೆ ವಿದ್ಯಾ ಹೆಗಡೆ ಹಾಗೂ ಸವಿತಾ ಅನ್ನೋ ಶಿಕ್ಷಕಿಯರು ಕೋಲಾಟವಾಡಿದ್ದಾರೆ. ಟೀಚರ್ ಡ್ಯಾನ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ.
2 ವರ್ಷಗಳ ಹಿಂದೆ ನಡೆದ ಭೀಕರ ಅಪಘಾತದಲ್ಲಿ ನಟಿ ರಿಷಿಕಾ ಸಿಂಗ್ ಬೆನ್ನುಮೂಳೆ ಬಲವಾಗಿ ಪೆಟ್ಟಾಗಿತ್ತು. ಮಾವಳ್ಳಿಪುರ ಸಮೀಪದಲ್ಲಿ ನಡೆದ ತೀವ್ರ ಅಪಘಾತದಲ್ಲಿ ಕಾರು ನುಜ್ಜುಗೊಜ್ಜಾಗಿತ್ತು. ರಿಷಿಕಾ 2 ಕಾಲುಗಳು ಸ್ವಾಧೀನವನ್ನು ಕೂಡ ಕಳೆದುಕೊಂಡಿದ್ರು. ಆದರೆ ಇದೀಗ 2 ಕಾಲುಗಳ ಆಶ್ರಯ ಪಡೆದುಕೊಂಡು ನಡೆದಾಡುವಷ್ಟು ಚೇತರಿಕೆಯನ್ನ ಕಂಡಿದ್ದಾರೆ. ಅಪಘಾತ ನಡೆದಾಗ ನಾನು ಕಾರ್ ಓಡಿಸ್ತಾ ಇರಲಿಲ್ಲ ಅಂತ ರಿಷಿಕಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಐ ಆಮ್ ಶೋರ್ ಇನ್ ಫ್ಯೂಚರ್ ಆಲ್ಸೋ, ಬಿಕಾಸ್ ನಾನು ಅಷ್ಟು ಕಾರೇ ನಾನು ಜೋರಾಗಿ ಹೋಗೋದೇ ಇಲ್ಲ, ಕಂಟ್ರೋಲಲ್ಲಿರುತ್ತೆ ನನಗೆ. ಆ್ಯಂಡ್ ಐ ಹ್ಯಾವ್ ಡ್ರಿವನ್ ಲೈಕ್ ಮೆನಿ ಆಫ್ ರೋಡಿಂಗ್ ಇವೆಂಟ್ಸ್ ಆ್ಯಂಡ್ ಆಲ್ ದ್ಯಾಟ್, ಸೊ ಐ ಆಮ್ ಅ ಪ್ರಾಪರ್ ಡ್ರೈವರ್. ಎನಿವೆ, ಸೊ ಅವನ್ನ ಕರ್ಕೊಂಡು ನಾವು ಹೊರಟಾಗ ಅವನು ಸ್ವಲ್ಪ ನಿದ್ದೆಯಲ್ಲಿದ್ದ ಆ್ಯಂಡ್ ನಾನು ಬೇರೆ ಮಲಗಿದ್ದೆ, ಸೀಟ್ ಬೆಲ್ಟ್ ಹಾಕ್ಕೊಂಡಿರಲಿಲ್ಲ. ಇವಳು ಏನೋ ಫೋನಲ್ಲಿದ್ಲು. ಸಡನ್ಲಿ ಅವನ ನಿದ್ದೆಯಲ್ಲಿ ಇಟ್ಸ್ ಆನ್ ಆಟೋಮ್ಯಾಟಿಕ್ ಕಾರ್, ಸೊ ಅವನಿಗೆ ಆಟೋಮ್ಯಾಟಿಕ್ ಓಡಿಸಿ ಅಭ್ಯಾಸ ಇಲ್ಲ, ಅದು ನಂಗೆ. ದಳಪತಿ ವಿಜಯ್ ಅಭಿನಯದ ಲೋಕೇಶ್ ಕನಗರಾಜ್ ನಿರ್ದೇಶನದ ಹೊಸ ಚಿತ್ರದ ಟೈಟಲ್ ರಿವೀಲ್ ಆಗಿದೆ. ಈ ಚಿತ್ರಕ್ಕೆ ಲಿಯೋ ಅಂತ ಟೈಟಲ್ ಅನ್ನ ಇಡಲಾಗಿದೆ. ಇವಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.